పద్నాజీ పోతావేను అవుట్ పదిమూజಿ 13 ವೆರಿ ಗುಡ್ ಗೊತ್ತು ಬರ್ತಾರೆ ಕೈ ಗೊತ್ತಾಯ್ತು ಬೆಂಕಿ ಪೆಟ್ಟಿಗೆ ಈಗಾಗಲೇ ಕ್ಯಾನ್ ಉರಿಸುವಂತಹ ಸ್ಪರ್ಧೆ ನಡೀತಾ ಇದೆ. ಬೆಂಕಿ ಪೆಟ್ಟಿಗೆ ಇಲ್ಲದೆ ಕ್ಯಾನ್ ಉರಿಸುವುದು. ಒಂದು ಬೆಂಕಿ ಪೆಟ್ಟಿಗೆಯಿಂದ ಸಾಧಾರಣ ಒಂದು 20 ಕ್ಯಾನ್ಲ್ ಉರಿಸಬಹುದು. ಇಲ್ಲದೆ ಉರಿಸುವುದಲ್ವಾ? ಪುಷ್ಪವತಿ ಕೊಂಡಾನ ಅದಕ್ಕಿಂತ ಕಡಿಮೆ ತುಂಬಾ ಉಂಟು. 8, 12, 11, 10 ಕೆಲವರು. ಇದರಲ್ಲಿ ಸಾಧಾರಣ ಒಂದು 20 ಒಂದು ಕಡ್ಡಿಯಿಂದ 20 ಸ್ಪರ್ಧೆಯ 20 ಕ್ಯಾನ್ ಉರಿಸಿದರೆ ಇದನ್ನು ಒಲಿಂಪಿಕ್ಗೆ ಕೂಡ ಇದನ್ನು ಪ್ರವೇಶ ಮಾಡಬಹುದು. ಒಲಿಂಪಿಕ್ ಪ್ರವೇಶ ಮಾಡುವಂತಹ ಸ್ಪರ್ಧೆ ಕೂಡ ಆಗಿರ್ತದೆ. ಇದು ಒಂದು ಕಡ್ಡಿಯಿಂದ ಸಾಧಾರಣ 20-25 ಕ್ಯಾನ್ಗಳನ್ನು ಉರಿಸಬೇಕು. ಇಲ್ಲಿಂದಲೇ ಶುರುವಾಗ್ತದೆ ಸ್ಪರ್ಧಾಕಾಂಕ್ಷಿಗಳು ತುಂಬಾ ಮಂದಿ ಇದ್ದಾರೆ. ಒಂದು ಕಡ್ಡಿಯಿಂದ 25 ಕ್ಯಾನ್ ಉರಿಸುವಂತಹ ಸ್ಪರ್ಧೆ. ಸಾಧಾರಣ ನಾನು ಹೇಳಿದ್ದು ಒಂದು 20-25 ಉರಿಸಬಹುದು ಅಂತ. ಎಷ್ಟು ಅಂತ ಇನ್ನು ಸಹ ಇದೆ, ಮುಂದುವರಿತದೆ ಈ ಸ್ಪರ್ಧೆ ಕೂಡ. ಗ್ರಾಮೀಣ ಪ್ರದೇಶದಲ್ಲಿ ಯಾರಾದರೂ ಒಲಿಂಪಿಕ್ಗೆ ಅರ್ಹತೆ ಪಡೆದರೆ ಕನ್ಯಾನ ಸದಾಶಿವ ಶೆಟ್ಟರವರು 1 ಕೋಟಿ ರೂಪಾಯಿ ಕೊಡ್ತಾರಂತೆ ಅಂತ ಅವರು ಅನೌನ್ಸ್ ಮಾಡಿದ್ದಾರೆ. ಗ್ರಾಮೀಣ ಭಾಗದಲ್ಲಿ ಯಾರಾದರೂ ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದರೆ, ಯಾವುದಾದ್ರೂ ಕ್ರೀಡೆಯಲ್ಲಿ ಅದರಲ್ಲಿ ಸ್ಪರ್ಧೆ ಆಗಿ ವಿನ್ ಆಗ್ಬೇಕಂತ ಇಲ್ಲ, ಬರೀ ಒಲಿಂಪಿಕ್ಗೆ ಅರ್ಹತೆ ಪಡೆದರೆ ಸಾಕು. ಅಂದ್ರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಒಲಿಂಪಿಕ್ಗೆ ಅರ್ಹತೆಯಾಗಿದ್ದಾರೆ ಕನ್ಯಾನ ಸದಾಶಿವ ಶೆಟ್ಟರು. ಅವರು 1 ಕೋಟಿ ರೂಪಾಯಿ ಕೊಡ್ತೇನೆ ಅಂತ ಹೇಳಿರ್ತಾರೆ. ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಈ ಮಕ್ಕಳು ಕೂಡ ಸ್ಪರ್ಧೆಯಲ್ಲಿ ವಿಶೇಷವಾಗಿ ಆಕರ್ಷಣೆ ಹೊಂದಲಿ ಅಂತ ಅವರು ಬಯಸ್ತಾ ಇದ್ದಾರೆ. ನಾವು ಕಳೆದ 34 ವರ್ಷಗಳಿಂದ ಈ ವಿವಿಧ ರೀತಿಯ ಆಟೋಟ ಸ್ಪರ್ಧೆಯನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ. ಈ ಸಲದ ಗಣೇಶೋತ್ಸವದ ಅಂಗವಾಗಿ ನಡೆಯುವಂತಹ ಈ ಸ್ಪರ್ಧೆ ಬೆಳಗಿನಿಂದಲೇ ಮನರಂಜನೆಯಾಗಿ ವಿಶೇಷವಾಗಿ ಆಕರ್ಷಣೆಯಾಗಿ ಮಕ್ಕಳು ಉತ್ಸಾಹದಿಂದ ಭಾಗವಹಿಸುತ್ತಿದ್ದಾರೆ. ನಾವು ಕೂಡ ಈ ಸಂಘದ ವತಿಯಿಂದ ಗ್ರಾಮೀಣ ಮಕ್ಕಳಿಗೆ ಒಂದು ಪ್ರೋತ್ಸಾಹವಾಗಿ ಈ ಸ್ಪರ್ಧೆಯನ್ನು ನಡೆಸ್ತಾ ಇದ್ದೇವೆ. ಗ್ರಾಮೀಣ ಕ್ರೀಡಾಕೂಟ ಅಂತ
ಇದಕ್ಕೆ ಕೂಡ ನಾವು ಹೇಳ್ತಾ ಇದ್ದೇವೆ. ಇದನ್ನು ಈ ಗಣೇಶೋತ್ಸವದಂದು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಅವರು ಮಕ್ಕಳು ಕೂಡ ಪ್ರೋತ್ಸಾಹದಿಂದ ಅವರು ಶಾಲೆಯಲ್ಲಿ ಕೂಡ ಈ ಕ್ರೀಡೆಯಲ್ಲಿ ನೀರು First one, Army. Check one play. Lekan podao. Undu lekan podao. Undulo. Indulu inchman. Gadde, moji, nalu, ayinu, aji, elu, enma, orba, 10, 11, 12, 13, 14, 15, 14, 17, 18, 19, 20, 21, 22, 23, 24, 25, 26, 27, 44. 51 ಒಂದು ನಿಮಿಷದಲ್ಲಿ 51 ಬಾಲ್ ಆತ್ಮಿಕ ಇವರು ಒಂದು ನಿಮಿಷದಲ್ಲಿ 51 ಬಾಲ್ ಅನ್ನು ಎಕ್ಕಿ ತೆಗೆದಿದ್ದಾರೆ. ಬಾಯಲ್ಲಿ ಬಾಲ್ ಎಕ್ಕಿ ತೆಗೆಯುವಂತ ಸ್ಪರ್ಧೆ. ಶಾಟ್ ಜೋಕ್ಲೆಗೂ ಮಲ್ಲಕ್ಲೆಗಿಲ್ಲ ಒಟ್ಟಿಗೆ ಅವು ಏರು ಹೈಯೆಸ್ಟ್ ಬಾಲ್ 48 ನಿಶಿ 48 ಬಾಲ್ ಎಕ್ಕಿ ತೆಗೆದಿದ್ದಾರೆ. 48 ಬಾಲ್. ಕೆಜಿ ಸಂಗೀತ ಸ್ಪರ್ಧೆಯಲ್ಲಿ ಭಾಗವಹಿಸುವಂತ ಮಕ್ಕಳು ಇಲ್ಲಿ ಹತ್ತಿರ ಅಟೆನ್ಷನ್ ಪ್ಲೀಸ್. 1 2 ಅಣ್ಣ ರೆಡಿ ಇಲ್ಲರ 3 ರೆಡಿ. ಮೆಲ್ಲ ಮೆಲ್ಲ
ಬಿಗಲ್ ಮಾಡುವ ಹಿಂದೆ ಬರ್ಲಿಕ್ಕಿಲ್ಲ ಒಲೆ ಬಲಿಪ್ಲೆ ಇಲ್ಲ ಮೇಘ ಆಯ್ತು ಆಯ್ತು ಗೊತ್ತಿಲ್ಲ ಆಯ್ತು ಚೀಕೊಂಡು ಅಮ್ಮ ಈ ನೋಟಿಗೆ ಕಣ್ಣು ಕುರಿಬರಲ್ಲ ಆಯ್ತು ಇಟ್ಕೊಂಡು ಒಂದಿಂಜ ಜಿಜ್ಜ ಜಿಜ್ಜ ಬರೋದು ನಾಲ್ ಬರೋದು ನಾಲ್ ಐದು ಬರೋದು ಗಿಂಜ ಬರೋದು ಅಲ್ಲ ಆಯ ಉಲ್ಪು ಗಿಂಜ ಬಿಡಿ ನೋಡೋಣ
ನಮ್ಮ ಊರುಗಾರ ಆಯ್ನ ಅಂಜನ ರವಿದಾಸ್ ಶೆಟ್ಟಿ ಉಳಿದೊಟ್ಟು ಮೇರೆ ದೇರ್ಲಗಟ್ಟೆ ಪ್ರದೇಶಡು ಬಾರಿ ಪ್ರಖ್ಯಾತಿ ಆರ್ದು ಬಕ್ಕ ನಮ್ಮ ಬಿಜೆಪಿ ಪಕ್ಷದ ನೇತಾರರಾದ ಉಳ್ಳೇರಿ ಆರೆ ಈ ಸಭೆಗೆ ಬೈದೇರಿ ಅರೇನ ಈ ಸಭೆಗೆ ಬರೋಡು ಪಂಡದ ನಿಖಲ ಮಾತಾಡ್ಲ ಪರವಾದ ಕೇನಂದಲ್ಲ ಅಂಜನೆ ಉದಯರಾವ್ ಮೇರ್ಲ ವೇದಿಕೆಗೆ ಬರೋಡು ಮುಲ್ಪದಾರ ಅಂತ ಅಂಜನೆ ಶಶಿಧರ್ ಪೂಂಜಾ ಸಾಯಿ ಫ್ರೆಂಡ್ಸ್ ಅಧ್ಯಕ್ಷರು ಮಾಡೂರು ಜಗದೀಶ್ ಕೌನ್ಸಿಲರ್ ಕೋಟೆಗಾರ ಪಟ್ಟಣ ಪಂಚಾಯತ್ ಶೇಖರ್ ಬಂಗೇರ ಗೌರವ ಅಧ್ಯಕ್ಷರು ನಮ್ಮ ಸಂಘದ ಅಧ್ಯಕ್ಷರಾಯನ ಪ್ರವೀಣ್ ಕೊಂಡಾನ ಮೇರ್ಲ ವೇದಿಕೆಗೆ ಬರೋಡು ಅಂಜನೆ ಜನಾರ್ದನ್ ಸುವರ್ಣ ಮೇರ್ಲ ವೇದಿಕೆಗೆ ಬರೋಡು ಶ್ವೇತಾ ಕೊಂಡಾನ ಮಹಿಳಾ ವಿಭಾಗದ ಅಧ್ಯಕ್ಷರಾಯನ ಮೇರ್ಲ ವೇದಿಕೆಗೆ ಬರೋಡು ಬಂಡದು ನಿಕ್ಲ ಮಾತಿರ್ಲ ಪರವಾದಕ್ಕೆ ಏನಲ್ಲ ಇಲ್ಲಿದ ಈ ಸಭೆಗೆ ನಮ್ಮ ಈ ಊರದ ಈ ನಮ್ಮ ಸಂಘದ ಅಧ್ಯಕ್ಷರಾಯನ ಪ್ರವೀಣ್ ಕೊಂಡಾನ ಮೇರೆ ಈ ಅಧ್ಯಕ್ಷತೆಯನ್ನು ವಹಿಸಿದ ನರಪಾದ ಕೋರಡು ಬಣ್ಣದಕ್ಕೆ ಏನೊಂದಲ್ಲ ಅಂಜನೆ ಇನ್ನಿತ ಈ ಕಾರ್ಯಕ್ರಮಕ್ಕೂ ಬೈದಿನ ಅಂಚಿನ ನಮ್ಮ ದೇರ್ಲಗಟ್ಟೆ ಪ್ರದೇಶ ಉಡುಪುನಂಚಿನ ವಿದ್ಯಾರತ್ನ ಶಾಲೆದ ಅಧ್ಯಕ್ಷರಾದ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೇರೆ ಬೈದೇರಿ ಅಂಜನೆ ಆರು ಬಿಜೆಪಿ ನೇತಾರರಾದುಳ್ಳೇರಿ ಜಿಲ್ಲಾ ಉಪಾಧ್ಯಕ್ಷರಾತೇರಿ ಅಂಜನೆ ಅಲೆಮಾರಿ ನಿಗಮದ ನಿಕಟಪೂರ್ವ ಅಧ್ಯಕ್ಷರಾದ ಇಡೀ ಕರ್ನಾಟಕ ಸುತ್ತುದು ಆರು ಪ್ರಖ್ಯಾತಿ ಪಡೆಯನಂಚಿನ ಪಡೆತೇರಿ ಅರೆಗೆ ನಮ್ಮ ಈ ಸಂಘದ ಫ್ರೆಂಡ್ಸ್ ಮಿತ್ರನಗರ ಫ್ರೆಂಡ್ಸ್ ಸರ್ಕಲ್ ಪರವಾದ ಅರೇನ ಸ್ವಾಗತ ಅಂತಂದುಲ್ಲೆ ಅಂಜನೆ ವಿನೀತ್ ಕೊಂಡನ ಮೇರೆ ಬತ್ತದ ಸಾಲ್ಬಾರ್ದು ಅರೇನ ಸ್ವಾಗತ ಮಲ್ಪಡೊಂದು ಕೇನಲ್ಲ ಅಂಜನೆ ನಮ್ಮ ಕೋಟೆಗಾರ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಆದ ಪುನಂಚಿನ ಜಗದೀಶ್ ಮೇರೆ ಉಳ್ಳೇರಿ ಆರು ಕೌನ್ಸಿಲರ್ ಆತಿರಿ ಅರಿಗೆ ನಮ್ಮ ಸಂಘದ ಪರವಾದ ಅರೇನ ಮಾತೇರ್ನ ಪರವಾದ ಸ್ವಾಗತ ಮಂತೊಂದುಲ್ಲೆ ಅಂಜೆ ಅರೇನೆ ಜಯರಾಜ್ ಸಾಲ್ ಪಾಡ್ದು ಸ್ವಾಗತ ಮಂತ್ ಕೊಡೋಕೆ ಏನೊಂದಿಲ್ಲ ಅಂಚನೆ ನಮ್ಮ ಊರುದಾರಿ ఆయన ಅಂಚನ ಉದಯ ರಾವುಲ್ಲೇರಿ ಅರೇನ್ಲ ಸಂಘದ ಪರವಾದ ಅರೇನ ಸ್ವಾಗತ ಮಂತೊಂದುಲ್ಲೆ ಅರೆಗೆ ಪ್ರವೀಣ್ ಕಮಲಕೋಡಿ ಬೇರೆ ಸಾಲ್ ಪಾಡ್ದು ವೇದಿಕೆ ಸ್ವಾಗತ ಮಲ್ಪಡೋದಕ್ಕೆ ಏನೊಂದಿಲ್ಲ ಅಂಚನೆ ಶಶಿಧರ್ ಪೂಂಜಾ ಕೊಂಡೆಊರು ಸಾಯಿ ಫ್ರೆಂಡ್ಸ್ ಅಧ್ಯಕ್ಷರಾದ ಬಾರಿ ಪ್ರಖ್ಯಾತಿ ಪಡೆಯನಾರು ಅಂಚನೆ ಕ್ಯಾಟರರ್ಸ್ ಮಾಲಕರಾದುಲ್ಲೇರಿ ಕೊಡುಗೈ ದಾನಿಯಾದುಲ್ಲೇರಿ ಅರೆಲ್ಲ ಈ ಸಂಘದ ಪರವಾದ ಅರೇನು ಸ್ವಾಗತ ಮಂದದಲ್ಲ ಅರೆಗೆ ಓಂ ಪ್ರಕಾಶ್ ಮತ್ತದ
ಸ್ವಾಗತ ಮಲ್ಪಡು ಬಂದಕ್ಕೆ ಏನಿಲ್ಲ. ಅಂಜನೆ ನಮ್ಮ ಅಧ್ಯಕ್ಷರಿಗೆ ಪ್ರವೀಣ್ ಕೊಂಡನೊಲ್ಲೇರು ಅರೆಗೆ ಆರು ನಮ್ಮ ಸಂಘದ ಅಧ್ಯಕ್ಷರಾದ ರೀತಿಯ ಕಾರ್ಯನಿರ್ವಹಣೆ ಮಾಡ್ತೇರು. ಜನಪರವಾದ ಕಾಳಜಿ ಪುನಂಚಿನ ಯುವ ನಾಯಕರಾದೊಲ್ಲೇರು ಅರೆಗುಲ ನಮ್ಮ ನಿಖಲ ಮಾತೆರ್ಲ ಪರವಾದರೇನು ಸ್ವಾಗತ ಅಂತಂದ್ರೆ ಪದ್ಮನಾಭ ಪಂಡಾನ ಬೇರೆ ಸಾಲ್ಪಾರ್ ಸನ್ಮಾನವನ್ನು ಕೊಡ ಸ್ವಾಗತವನ್ನು ಕೊಡೋದಕ್ಕೆ ಏನೊಂದಿಲ್ಲ. ಅಂಜನೆ ಶೇಖರ್ ಬಂಗೇರ ಒಲ್ಲೇರು ಅರೆಲ್ಲ ಸಂಘದ ಪರವಾದ ಸ್ವಾಗತ ಹೊಂದೋದಿಲ್ಲ. ಪ್ರಸಾದ್ ಅರೆಗೆ ಸಾಲ್ಪಾಡೋದಕ್ಕೆ ಏನೊಂದಿಲ್ಲ. ಅಂಜನೆ ಜನಾರ್ದನ್ ಸುವರ್ಣ ಒಲ್ಲೇರು ಆರ್ಲ ನಮ್ಮ ಸಂಘಡು ಬಾರಿ ಕೆಲಸವಂತನಾರು ಹಿರಿಯರು ಅರೆಲ್ಲ ಸಂಘದ ಪರವಾದ ನಿಖಲೇನು ಸ್ವಾಗತ ಹೊಂದದ್ದು. ಆರನ್ನು ಪ್ರಸಾದ್ ಕಂಬ್ಳಕೋಡಿ ಸಾಲ್ಪಾಡ್ದು ಎತ್ಕೊಂಡು ನೋಡೋದಕ್ಕೆ ಏನೋದಿಲ್ಲ. ಮುತ್ತು ಅಂಜನೆ ಸದಾಶಿವ ಬೇರೆ ಅರೆಗೆ ಸಾಲ್ಪಾಡೋದಕ್ಕೆ ಏನೋದಿಲ್ಲ. ಅಂಜನೆ ಶ್ವೇತ ಕೊಂಡಾನ ಮಹಿಳಾ ವಿಭಾಗದ ಅಧ್ಯಕ್ಷರಾದಲ್ಲರು ಅರೆಗೆ ಸುಜಾತ ಬದ್ದದ ಸಾಲ್ಪಾಡ್ದು ಸ್ವಾಗತ ಮಲ್ಪಡು. ಈ ಸುರುಕಾದ ಸನ್ಮಾನ ಕಾರ್ಯಕ್ರಮ ಉಂಟು. ಅರೆಗೆ ಅಗತ್ಯವಾದ ಒಂಚೂರು ಕೆಲಸ ಪಂಡ ಅದನ್ನ ಕಾರ್ಯಕ್ರಮ ಉಪ್ಪು ನಡೆದವರ ಆರು ಇಡೀ ವೇದಿಕೆ ಹೊರಡು ಮಾಡೋದಕ್ಕೆ ಅನ್ನೋದಿಲ್ಲ. ಕರಾವಳಿ ತೀರದ ಕೋಟೆಕಾರು ಗ್ರಾಮದ ಕೊಂಡಾಣ ಮಿತ್ರನಗರದ ನಿವಾಸಿಗಳಾದ ದಿವಂಗತ ಆನಂದ ಪೂಜಾರಿ ಮತ್ತು ಶ್ರೀಮತಿ ಬೇಬಿ ಇವರ ಮಗನಾದ ಶ್ರೀ ನಿರಂಜನ್ ಕೊಂಡಾಣ ಇವರು ರಂಗಭೂಮಿ ಕಲಾವಿದ ಕಲಾಶ್ರೀ ಕುಡ್ಲ ಎಂಬ ತಂಡವನ್ನು ಕಟ್ಟಿಕೊಂಡು ಸತತ 13ನೇ ವರ್ಷ ತಾಯಿ ಶಾರದೆಯ ಸೇವೆಯನ್ನು ಮಾಡಿಕೊಂಡು ಬಂದಿರುತ್ತಾರೆ. ಅದರ ಜೊತೆಗೆ ನಾಟಕದ ರಂಗಾಲಂಕಾರ, ಮೇಕಪ್ ಆರ್ಟಿಸ್ಟ್ ಹವ್ಯಾಸವನ್ನು ರೂಢಿಸಿಕೊಂಡಿರುತ್ತಾರೆ. ಮಂದಾರ ಕಲಾವಿದರು ಉಜಿರೆ ಇವರು ಆಯೋಜಿಸಿದ ಜಿಲ್ಲಾ ಮಟ್ಟದ ನಾಟಕ ಸ್ಪರ್ಧೆಯಲ್ಲಿ ಇವರ ತಂಡವು ಪ್ರಥಮ ಸ್ಥಾನ ಹಾಗೂ ವೈಯಕ್ತಿಕ ಪ್ರಶಸ್ತಿ ಪಡೆದಿರುತ್ತಾರೆ. ಪುಂಜಲಕಟ್ಟೆ, ಬಂಟ್ವಾಳ, ಒಡಿಯೂರು, ಹಳೆಯಂಗಡಿಯಲ್ಲಿ ನಡೆದಂತಹ ನಾಟಕ ಸ್ಪರ್ಧೆಯಲ್ಲಿ ಇವರ ತಂಡವು ಪ್ರಥಮ ಹಾಗೂ ದ್ವಿತೀಯ ಪ್ರಶಸ್ತಿ ಪಡೆದಿರುತ್ತಾರೆ. ವಿ4 ನ್ಯೂಸ್ ಆಯೋಜಿಸಿದ ಕಾಮಿಡಿ ಪ್ರೀಮಿಯರ್ ಲೀಗಿನಲ್ಲಿ ಇವರ ತಂಡ ದ್ವಿತೀಯ ಪ್ರಶಸ್ತಿ ಪಡೆದಿದೆ. ನಮ್ಮ ಟಿವಿ ಬಲೆ ತಿಳಿಪಾಲಿ ಸ್ಪರ್ಧೆಯಲ್ಲಿ ಪ್ರಥಮ ಹಾಗೂ ಬಲೆ ಗುಲಿಪಾಲಿ ಸ್ಪರ್ಧೆಯಲ್ಲಿ ದ್ವಿತೀಯ ಪ್ರಶಸ್ತಿ ಪಡೆದಿರುತ್ತಾರೆ. ತುಳು ಫಿಲಂ ನಮ್ಮ ಕುಡ್ಲ ಜೀವನ ಯಜ್ಞದಲ್ಲಿ ಅಭಿನಯ ಮಾಡಿರುತ್ತಾರೆ ಹಾಗೂ ಕಿರುಚಿತ್ರದಲ್ಲಿ ಅಡ್ಡ ಅಭಿನಯ ಮಾಡಿರುತ್ತಾರೆ. ಇದರ ಜೊತೆಗೆ ನಮ್ಮ ಟಿವಿ ನಡೆಸುತ್ತಿದ್ದ ಕುಸಲ್ ಎಂಬ ಧಾರಾವಾಹಿಯಲ್ಲಿ ಅಭಿನಯ ಮಾಡಿರುತ್ತಾರೆ. ಇವರಿಗೆ ಕೊಂಡಾಣ ಮಿತ್ರನಗರ ಫ್ರೆಂಡ್ ಸರ್ಕಲ್ ಇದರ ವತಿಯಿಂದ 34ನೇ ಗಣೇಶೋತ್ಸವದ ಸಂದರ್ಭದಲ್ಲಿ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಂಡು ನಿರಂಜನ್ ಬೇರೆ ಅಗತ್ಯದ ಕಾರ್ಯಕ್ರಮ ಪಡೆದವರ ಮುತ್ತು ನಿರ್ಗಮಿಸಿದ್ದಾರೆ. ಅರಿಗ್ಲ ಅದನ್ನ ಇಲ್ಲದಾಗ್ಲಿಗ್ಲ ದೇವರು ಆಯುರಾರೋಗ್ಯ ಶಾಂತಿ ಕೊರಡು ಪಂಡಕ್ಕೆ ಏನೊಂದು ಇತ್ತೆ ಎಂಗಳ ಒಂಜಿ ಎಂಗಳ ಊರ್ದಾರೆ ಆಯ್ನಂಚಿನ ಜಗದೀಶ್ ಕೌನ್ಸಿಲರ್ ಆದ ಕೋಟೆಕಾರು ಪಟ್ಟಣ ಪಂಚಾಯತ್ ಬಾರಿ ಕೆಲಸ ಮಂತನಾರು ಎಡ್ಡೆ ಕುದರೆತ್ತಿನಾರು ಆರು ಒಂಜಿ ರೆಡ್ ಪಾತೆರಡು ಪಂಡದು ನಿಕ್ಲ ಪಾತೆರ್ಲ ಪರವಾದ ಕೇಂದ್ರ ಮಿತ್ರನಗರ ಫ್ರೆಂಡ್ ಸರ್ಕಲ್ ಇಂದೆತ್ತ ಗಣೇಶ ಚತುರ್ಥಿ ಪ್ರಯುಕ್ತ ವರ್ಷ ಪ್ರತಿ ನಡಪನಂಚಿನ
ಈ ಒಂಜಿ ಕ್ರೀಡಾಕೂಟ ಕಾರ್ಯಕ್ರಮದ ವೇದಿಕೆ ಉಪ್ಪುನಂಚಿನ ಮಿತ್ರನಗರ ಫ್ರೆಂಡ್ಸ್ ಸರ್ಕಲ್ ಇಂದೆತ್ತ ಅಧ್ಯಕ್ಷರ ಅಂಚೆನೆ ನಮ್ಮ ವಿದ್ಯಾರತ್ನ ಸಂಸ್ಥೆದ ಅಧ್ಯಕ್ಷರಾಗಿನಂಚಿನ ರವೀಂದ್ರ ಶೆಟ್ಟಿ ಉಳಿದೊಟ್ಟಾರೆ ಅಂಚೆನೆ ಈ ವೇದಿಕೆ ಉಪ್ಪುನಂಚಿನ ಉದಯರಾವ್ ಅವರೇ ಅಂಚೆನೆ ಶಶಿಧರ್ ಕೊಂಡೆಯವರು ಬೇರೆ ಅಂಚೆನೆ ಶೇಖರ್ ಬಂಗಾರ ಅಂಚೆನೆ ಜನಾರ್ದನ್ ಅಂಚೆನೆ ಮಹಿಳಾ ಮಂಡಲದ ಅಧ್ಯಕ್ಷರಾಗಿನಂಚಿನ ಶ್ವೇತಾ ಮಿತ್ರನಗರ ಫ್ರೆಂಡ್ ಸರ್ಕಲ್ದು ಈ ಒಂಜಿ ಕ್ರೀಡಾಕೂಟ ಕಾರ್ಯಕ್ರಮ ಒಂದು 34ನೇ ವರ್ಷ ಭಾರಿ ಯಶಸ್ವಿಯಾದ ನಡತಂಡು ಈ ಬಾಗಡ್ ಒಂಜಿ ಸಾಮಾಜಿಕವಾದ ಅಂಚೆನೆ ಧಾರ್ಮಿಕವಾದ ಉಪ್ಪು ಅಂಚೆನೆ ಸಾಂಸ್ಕೃತಿಕವಾದ ಉಪ್ಪು ಅತ್ಯಂತ ಯಶಸ್ವಿಯಾದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಂತೊಂದು ಬೈತಿನಂಚಿನ ಒಂಜಿ ಸಂಘ ಸಂಸ್ಥೆ ಪಂಡ ಅವು ಮಿತ್ರನಗರ ಫ್ರೆಂಡ್ ಸರ್ಕಲ್ ಒಂದು ಭಾರಿ ಹೆಮ್ಮೆದ ವಿಷಯ. ಈ ಒಂಜಿ ನಮ್ಮ ಮಾತಾ ಗ್ರಾಮಸ್ಥರಿಗೆ ಪ್ರತಿಯೊಂದು ವಿಷಯದ ಸಹಕಾರನು ನೀಡೊಂದು ಬರ್ತದೆ. ಇನಿ ಅಂಚೆನೆ ಇನಿ ಒಂಜಿ ಕ್ರೀಡಾಕೂಟದ ವೇದಿಕೆಡ್ ಕೆಲವೊಂಜಿ ಪ್ರತಿಭೆಗಳನ್ನು ಗುರುತಿಸಲು ಸನ್ಮಾನ ಕಾರ್ಯಕ್ರಮಗಳ ಆಯೋಜನೆ ಮಾಡ್ತಿದ್ದೇವೆ. ಈ ಒಂಜಿ ಸನ್ಮಾನ ಕಾರ್ಯಕ್ರಮದ ನನ್ನ ದುಂಬುಗು ಆ ಪ್ರತಿಭೆಗಳಿಗೆ ನನಾತ್ ಸ್ಫೂರ್ತಿ ಕೊಡ್ತು ನನ್ನಲ ಒಂಜಾತ್ ಮಿತ್ತು ಪೋಪುನಂಚಿನ ಒಂಜಿ ಯಶಸ್ವಿ ಆದ ನನಾತ್ ಯಶಸ್ವಿ ಗಳಿಸವನಂಚಿನ ಆಶೀರ್ವಾದ ಆ ಗಣೇಶ ದೇವರು ಒದಗಿಸವಡು ಬಂದು ಈ ಒಂಜಿ ಕಾರ್ಯಕ್ರಮ ರಡ್ಡು ಪಾತ್ರೆ ಅವಕಾಶ ಮಾಡಿಸ್ಬೋರ್ನ ಮಾತೆರೆಗ್ಲ ಧನ್ಯವಾದ ಪಣಂದು ಯಾನೊಂಜಿ ರಡ್ಡು ಪಾತ್ರೆಯನ್ನು ಇಡೀಗೆ ಮುಕ್ತ ಮಕ್ಕಳಿಗೆ ಒಂಜಿ 4 ಜನಕ್ಕೂ ಸನ್ಮಾನ ಕಾರ್ಯಕ್ರಮ ಉಂಡು. ಈ ಬೇತೆ ಬೇತೆ ರೀತಿ ಬೇತೆ ಬೇತೆ ಪ್ರತಿಭೆಗೆ ಒಂಜಿ 4 ಜನಕ್ಕೂ ಸನ್ಮಾನ ಆಯ್ನಿರ್ದು ಬಕ್ಕ ಆಟೋಟ ಸ್ಪರ್ಧೆ ಗೆಂದನಕ್ಲಿಗೆ ಮಾತ ಪ್ರೈಸ್ ಕೊರ ಉಂಡು. ಮಾತೆರ್ಲ ಸಹಕಾರ ಮಲ್ಪುಡು ಬಂಡದಕ್ಕೇನೊಂದು ಈ ಕಾರ್ಯಕ್ರಮನು ಗ್ರಾಮದ ಕೊಂಡಾಣ ನಿವಾಸಿಯಾದ ದಿವಂಗ ಗೋಪಾಲ ಗಟ್ಟಿ ಮತ್ತು ಶಾರದಾ ಗಟ್ಟಿ ಅವರಿಗೆ ತಾರೀಕು 3-4-1975 ಇವರು ಜನಿಸಿದರು. ಶಾಲಾ ಕಾಲೇಜು ದಿನಗಳಲ್ಲಿ ಛದ್ಮವೇಷ ಮತ್ತು ನಾಟಕ ಭರತನಾಟ್ಯ ಮಾಡಿ ಜನರ ಮೆಚ್ಚುಗೆ ಗಳಿಸುತ್ತಾರೆ. ಇವರ ಗುರುಗಳಾದ ದಿವಂಗತ ನಾಗೇಶ್ ಉಳ್ಳಾಳರವರು ಪರಿಚಯದಿಂದ ತನ್ನ 16ನೆಯ ವಯಸ್ಸಿನಲ್ಲಿ ಶ್ವೇತಕುಮಾರ ಚರಿತ್ರೆ ಎಂಬ ಖ್ಯಾತ ಯಕ್ಷಗಾನ ಕಲಾವಿದ ಭಾಸ್ಕರ್ ರೈ ಕುಕ್ಕುವಳ್ಳಿ ಅವರು ಜೊತೆಯಲ್ಲಿ ಪಾತ್ರದಲ್ಲಿ ಮೊದಲಿಗೆ ಮುಖಕ್ಕೆ ಬಣ್ಣ ಹಚ್ಚಲು ಪ್ರೋತ್ಸಾಹ ನೀಡುತ್ತಾರೆ. ಮುಂದೆ ಜೆ ವರ್ಮರ್ ಮರಾಠಿ ನಾಟಕದಲ್ಲಿ ಮೊದಲಿಗೆ ಕಥಾನಾಯಕಿಯಾಗಿ ಪಾತ್ರ, ನಂತರ ಕಾವೇರಿ, ಬಯ್ಯ ಮಲ್ಲಿಗೆ, ಕುಂಕುದೇವತೆ, ತೆಲಿಪೆರೆ ಕಲ್ಪಿ, ಡ್ಯಾಡಿ, ಈ ಪೊಣ್ಣು ಏರು, ಶ್ರೀಮತಿ ಸುಮಾರು 300ಕ್ಕೂ ಹೆಚ್ಚು ನಾಟಕದಲ್ಲಿ ಪಾತ್ರ ಮಾಡುತ್ತಾರೆ. ನವೋದಯ ಕಲಾ ಕುಡ್ಲಕ್ ಎಂಬ ತಂಡದಲ್ಲಿ ವಾರಿಜ್ಯ ಸಿಸ್ಟರ್, ಮುಕ್ಕುಂದ ಮುಕ್ಕು ತಿಂಡೆ ನಾಟಕವು ಸುಮಾರು 300ಕ್ಕೂ ಹೆಚ್ಚು ಪ್ರದರ್ಶನಗೊಂಡುತ್ತದೆ. ಹಲವು ನಾಟಕ ಸ್ಪರ್ಧೆಗಳಲ್ಲಿ ಉತ್ತಮ ನಾಯಕಿ, ಪೋಷಕ ನಟಿ ಎಂದು ಬಹುಮಾನ ಗೆದ್ದಿದ್ದಾರೆ. ಪ್ರಸ್ತುತ BASF ಉದ್ಘಾಟಕ ಘಟಕದಲ್ಲಿ ಸೇವೆ ಸಲ್ಲಿಸುತ್ತಾರೆ. ತಮ್ಮನ್ನು ಕೊಂಡಾಣ ಫ್ರೆಂಡ್ಸ್ ಸರ್ಕಲ್ ಇದರ ವತಿಯಿಂದ 34ನೇ ಗಣೇಶೋತ್ಸವ ಸಂದರ್ಭದಲ್ಲಿ ಸನ್ಮಾನಿಸುತ್ತಿದ್ದೇವೆ ಅಂತ ಕೇಳ್ತಾ ಇದ್ದೇನೆ.
ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಡಾಕ್ಟರ್ ಕಾವ್ಯ ಇವರು ಕೂಡ ವೇದಿಕೆಗೆ ಬರಬೇಕು. ಇವರನ್ನು ಕೂಡ ಸನ್ಮಾನಿಸಲಿಕ್ಕಿದೆ. ಕೊಂಡಾಣ ಮಿತ್ರನಗರದ ವಾಣಿ ಮತ್ತು ಲೋಕಯ್ಯ ಪನೀರ್ ದಂಪತಿಗಳ ಪುತ್ರಿ ತಾರೀಕು 17/3/2000 ಜನಿಸಿದ ಡಾಕ್ಟರ್ ಕಾವ್ಯರವರು ತನ್ನ ಬಾಲ್ಯದಲ್ಲಿ ಶಿಕ್ಷಣ, ಆಟೋಟ ಮತ್ತು ಪಠ್ಯೇತರ ಚಟುವಟಿಕೆಯಲ್ಲಿ ಬಹಳ ಮುಂಚೂಣಿಯಲ್ಲಿದ್ದರು. ಯಕ್ಷಗಾನ, ಕರಾಟೆ, ಎನ್ಸಿಸಿ ಕೆಡೆಟ್ನಲ್ಲಿ ದೆಹಲಿಯ ತನಕ ಆಯ್ಕೆಯಾಗಿ ಬೆಸ್ಟ್ ಶೂಟರ್ ಕೂಡ ಆಗಿದ್ದರು. ಸಂಗೀತ, ನೃತ್ಯಗಳಲ್ಲಿ ಭಾಗವಹಿಸಿದ ಇವರು ನವೋದಯ ವಿದ್ಯಾಲಯದಲ್ಲಿ ಕಲಿಯುತ್ತಿರುವಾಗ ವಿವೇಕಾನಂದ ಕಾಲೇಜಿನ IAS ಪೂರ್ವ ತಯಾರಿ ತರಬೇತಿಗೆ ಸುಮಾರು 700 ವಿದ್ಯಾರ್ಥಿಗಳಲ್ಲಿ ಈಕೆ ಉತ್ತಮ ಶ್ರೇಣಿಯಲ್ಲಿ ಆಯ್ಕೆಯಾಗಿದ್ದರು. 12ನೇ ತರಗತಿಯಲ್ಲಿ ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಇಂದು ಮಂಗಳೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಕಾವ್ಯರವರು ಮುಂದಿನ ದಿನಗಳಲ್ಲಿ ಉನ್ನತ ಮಟ್ಟವನ್ನು ಏರಿ ಊರಿಗೆ, ನಾಡಿಗೆ, ದೇಶಕ್ಕೆ ಅತ್ಯುತ್ತಮ ಸೇವೆ ನೀಡಲಿ ಎಂದು ಹಾರೈಸುತ್ತಾ ಇದೀಗ ಮಿತ್ರ ಸಮಾಜ ಯುವಕ ಮಂಡಲದ ವತಿಯಿಂದ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕೊಂಡಾನ ಮಕ್ಕಳಿಗೆ ತೃಪ್ತಿ ಕೊಂಡಾನ ಮೆಕ್ಕಲ್ಲ ವೇದಿಕೆಗೆ ಬರಡು. ಶ್ರೀ ವಿಸ್ಮಿತಾ ಕೊಂಡಾನ ಇವರು SSLCಯಲ್ಲಿ 84% ಪಡೆದಿರುತ್ತಾರೆ. ಇವರು ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಯಶಸ್ವಿಗೊಳಿಸಿದ್ದಾರೆ. ಇವರಿಗೆ ಕೊಂಡಾನ ಮಿತ್ರನಗರ್ ಫ್ರೆಂಡ್ಸ್ ಸರ್ಕಲ್ ವತಿಯಿಂದ 34ನೇ ಗಣೇಶೋತ್ಸವ ಸಂದರ್ಭದಲ್ಲಿ ಸನ್ಮಾನಿಸುತ್ತಿದ್ದೇವೆ. ಶ್ರೀ ಪದ್ಮನಾಭ ಹಾಗೂ ಶ್ರೀಮತಿ ಮಲ್ಲಿಕಾ ರವರ ಪ್ರಥಮ ಪುತ್ರಿ ತೃಪ್ತಿ ಕೊಂಡಾನ ಇವರು SSLCಯಲ್ಲಿ 82% ಗಳಿಸಿದ್ದಾರೆ. ಇವರು ವಿದ್ಯಾರತ್ನ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಅಲ್ಲಿ ಯಶಸ್ವಿಗೊಳಿಸಿದ್ದಾರೆ. ಇವರಿಗೂ ಕೊಂಡಾನ ಮಿತ್ರನಗರ ಫ್ರೆಂಡ್ಸ್ ಸರ್ಕಲ್ ಇದರ ವತಿಯಿಂದ 34ನೇ ಗಣೇಶೋತ್ಸವ ಸಂದರ್ಭದಲ್ಲಿ ಸನ್ಮಾನಿಸುತ್ತಿದ್ದೇವೆ. ನಾನು ವಿನಂತಿ ಬಂದ್ರೆ ವಿದ್ಯಾರತ್ನ ಶಾಲೆದ ಅಧ್ಯಕ್ಷರಾದ ಯಶಸ್ವಿ ಆದ ಅಂಚನೆ ಬಿಜೆಪಿ ನೇತಾರರಾದ ಉಳ್ಳೇರು 6 ಪಾತೆರಡು ಬಣ್ಣದ ಕೇನದುಲ್ಲೆ ಕಾರಣಿಕದ ಎಲ್ಲ ದೇವರನ್ನ ಮನಸ್ಸು ಸ್ಮರಿಸುತ್ತಾ ನನ್ನೆಲ್ಲ ಗುರುಗಳಿಗೆ ವಂದಿಸುತ್ತಾ ಈ ಒಂದು ನಮ್ಮ ಮಿತ್ರನಗರ ಫ್ರೆಂಡ್ ಸರ್ಕಲ್ನವರು 34ನೇ ವರ್ಷದ ಈ ಒಂದು ಪಂದ್ಯಾಟದ ಕಾರ್ಯಕ್ರಮ ನಮ್ಮ ಗಣೇಶೋತ್ಸವದ ಒಂದು ಸುಸಂದ ಪ್ರಯುಕ್ತ ನಡೆಯುತ್ತಿರುವಂತಹ ಈ ಒಂದು ಪಂದ್ಯಾಟ ಆಟೋಟ ಸ್ಪರ್ಧೆ ಬಹಳ ಯಶಸ್ವಿಯಾಗಿದೆ. ಎಲ್ಲರೂ ಕೂಡ ಬಹಳ ಅತ್ಯಂತ ಆಸಕ್ತಿಯಿಂದ ಕ್ರಿಯಾಶೀಲರಾಗಿ ಎಲ್ಲ ಪಂದ್ಯಾಟದಲ್ಲಿ ತೊಡಗಿಕೊಂಡಿದ್ವಿ. ಈ ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷತೆ ವಹಿಸಿರುವವರು ಈ ಒಂದು ಫ್ರೆಂಡ್ ಸರ್ಕಲ್ ನ ಅಧ್ಯಕ್ಷರು, ನನ್ನ ಸಹೋದರ ಸಮಾನಾಗಿರ್ತಕ್ಕಂಥ ನನ್ನ ಬಹಳ ಆತ್ಮೀಯರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಯುವ ಮೋರ್ಚಾದ ಕಾರ್ಯದರ್ಶಿಯಾಗಿ ಕೂಡ ಕೆಲಸ ಮಾಡತಕ್ಕಂಥ ಯುವ ನೇತಾರ ಪ್ರವೀಣ್ ಮಿತ್ರನಗರ ನಮ್ಮ ಜೊತೆ ಇದ್ದಾರೆ. ನಮ್ಮ ತಹಸೀಲ್ದಾರ್ ಪೂಂಜಾರ್ ಅವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಕೋಟೆಕಾರ್ ಪಟ್ಟಣ ಪಂಚಾಯತಿನ ಅತ್ಯಂತ ಕ್ರಿಯಾಶೀಲರಾಗಿರ್ತಕ್ಕಂಥ ಕೌನ್ಸಿಲರ್ ಆತ್ಮೀಯರಾಗಿರ್ತಕ್ಕಂಥ ಜಗನ್ನ ನಮ್ಮ ಜೊತೆ ಇದ್ದಾರೆ. ಉದಯರಾವ್ ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಫ್ರೆಂಡ್ ಸರ್ಕಲ್ ನ ಮಹಿಳಾ ಸಮಿತಿಯ ಶ್ವೇತಾ ಕೊಂಡಾನ ಅಧ್ಯಕ್ಷರು ಶ್ವೇತಾ ಕೊಂಡಾನ ಇದ್ದಾರೆ. ಅದೇ ರೀತಿ ಶೇಖರಣ್ಣ ಇದ್ದಾರೆ.
ಜನಾರ್ದನ ಅವರಿದ್ದಾರೆ. ಬಹಳ ಮುಖ್ಯವಾಗಿ ಈ ಪರಿಸರದಲ್ಲಿ ಇರತಕ್ಕಂತ ಎಲ್ಲ ಮನೆಗಳ ಸದಸ್ಯರು ಅಥವಾ ಚಿಕ್ಕ ಚಿಕ್ಕ ಮಕ್ಕಳು ಬಹಳ ಖುಷಿಯಿಂದ ಇವತ್ತು ವಿಘ್ನ ವಿನಾಶಕನಾದಂತ ಶ್ರೀ ಗಣಪತಿ ದೇವರ ಈ ಒಂದು ಚೌತಿಯ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಈ ಪರಿಸರದಲ್ಲಿ ಒಂದು ರೀತಿಯಾದ ಹಬ್ಬದ, ನಿಜವಾಗಿಯೂ ನಮಗೆ ಹಬ್ಬ, ಒಟ್ಟು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಹಬ್ಬದ ವಾತಾವರಣವನ್ನ ಸೃಷ್ಟಿ ಮಾಡಿರತಕ್ಕಂತ ನಮ್ಮ ಕೊಂಡಾನ ಮಿತ್ರನಗರ ಫ್ರೆಂಡ್ ಸರ್ಕಲ್ ಅವರಿಗೆ ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಮುಂದಿನ ದಿನಗಳಲ್ಲೂ ಕೂಡ ಈ ರೀತಿಯಾಗಿ ಇವತ್ತು ಯಾವ ಈ ಒಂದು ಇದರ ಪ್ರಯೋಜನ ಏನು ಅಂತ ಹೇಳಿದ್ರೆ, ಇವತ್ತು ಎಲ್ರಿಗೂ ಕೂಡ ಬೇರೆ ಬೇರೆ, ಇವತ್ತು ನಮ್ಗೆಲ್ರಿಗೂ ಕೂಡ ಒತ್ತಡದ ಜೀವನ, ನಮ್ಮ ಕೆಲಸ ಆಗಿರ್ಬೋದು, ನಮ್ಮ ಇನ್ನಿತರ ಬೇರೆ ಬೇರೆ ವ್ಯವಹಾರಗಳಾಗಿರ್ಬೋದು, ಎಲ್ಲದರಲ್ಲೂ ಕೂಡ ನಾವು ಅತ್ಯಂತ ಒತ್ತಡದ ಜೀವನದಲ್ಲಿ ಇರತಕ್ಕಂಥ ಸಂದರ್ಭದಲ್ಲಿ ಇದೊಂದು ರೀತಿಯಾದ ಮಾನಸಿಕವಾಗಿ, ಬೌದ್ಧಿಕವಾಗಿ ನಮಗೆ ಒಂದು ರೀತಿಯಾದ ಶಾಂತಿಯನ್ನ, ನೆಮ್ಮದಿಯನ್ನ ತರತಕ್ಕಂತ ಒಂದು ಆಟೋಟ ಸ್ಪರ್ಧೆಯಲ್ಲಿ ನಾವೆಲ್ಲರೂ ಕೂಡ ತೊಡಗಿಸಿಕೊಂಡಾಗ ನಮ್ಮೊಳಗೆ ಬಹಳಷ್ಟು ಅನ್ಯೋನ್ಯತೆ ಅಥವಾ ಬಾಂಧವ್ಯ ಮತ್ತಷ್ಟು ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಈ ಪರಿಸರದ ಎಲ್ಲ ಜನರು ಕೂಡ ನಾವೆಲ್ಲರೂ ಕೂಡ ಒಂದೇ ತಾಯಿಯ ಮಕ್ಕಳು ಎಂಬ ಭಾವನೆ ಬರತಕ್ಕಂಥದ್ದು ಕೂಡ ಇದರಿಂದ ಸಾಧ್ಯ ಇದೆ. ಈ ರೀತಿಯಾಗಿ ನಾವೊಂದು ಕಾರ್ಯಕ್ರಮಗಳನ್ನ ಮಾಡುವುದರಿಂದ ನಮ್ಮೊಳಗಡೆ ಎಲ್ಲರೂ ಕೂಡ ಯಾವುದೇ ರೀತಿಯಾದ ಒಬ್ಬರಿಗೆ ಕಷ್ಟ ಬಂದಾಗ ಅಥವಾ ಏನಾದರೂ ಸಮಸ್ಯೆಗಳು ಬಂದಾಗ ಅವರಿಗೆ ಸ್ಪಂದಿಸತಕ್ಕಂತ ಒಂದು ಮನೋಧರ್ಮವು ಕೂಡ ನಮಗೆ ಬೆಳೆಯಲಿಕ್ಕೆ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಮಿತ್ರನಗರ ಫ್ರೆಂಡ್ ಸರ್ಕಲ್ ಬಹಳಷ್ಟು ಸಮಾಜಮುಖಿ ಕಾರ್ಯಗಳನ್ನ ಮಾಡಿದ್ದನ್ನು ನಾನು ನೋಡಿದ್ದೇನೆ. ಬಹಳಷ್ಟು ಅವರ ಜೊತೆ ಅತ್ಯಂತ ನಿಕಟವಾಗಿ ಬಹಳ ವರ್ಷಗಳಿಂದ ಈ ಒಂದು ಫ್ರೆಂಡ್ ಸರ್ಕಲ್ ಜೊತೆ ಎಲ್ಲ ಯುವಕರು ಕೂಡ ಒಳ್ಳೆಯ ಮನಸ್ಸಿನ, ಸಾಮಾಜಿಕ ಕಳಕಳಿ ಉಳ್ಳಂತ ಯುವಕರೇ ಎಲ್ಲ ಇರುವಂತದ್ದು. ಹಿರಿಯರು ಮಾರ್ಗದರ್ಶನ ಮಾಡಿ ಅವರು ಆ ಕೆಲಸವನ್ನು ಮಾಡುತ್ತಿರುವಂತದ್ದು ನಿಜವಾಗಿಯೂ ಈ ಒಂದು ಕೊಂಡಣ ಪರಿಸರದ ಮಿತ್ರನಗರದ ಈ ಭಾಗದ ಎಲ್ಲ ಜನರಿಗೆ ಒಂದು ಆಶ್ರಯಾಗಿದ್ದುಕೊಂಡು ಯಾವತ್ತೂ ಕೂಡ ಒಂದು ಪರಿಸರದಲ್ಲಿ ಒಂದು ಸಂಘ, ಒಂದು ಸಂಸ್ಥೆ ಇದ್ರೆ ಆ ಊರು ಅಥವಾ ಪರಿಸರ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯತೆ ಇದೆ. ಏನಾದ್ರೂ ಒಂದು ಸಮಸ್ಯೆಗಳು ಬಂದಾಗ ಆ ಒಂದು ಸಮಿತಿಯವರ ಹತ್ರ ಬಂದು ಹೇಳಿದಾಗ ಅವರು ಸಂಬಂಧಪಟ್ಟಂತ ಅವರನ್ನ ಸಂಪರ್ಕ ಮಾಡುವಂತದ್ದು, ಅಥವಾ ಹತ್ತಿರದ ಸ್ಥಳೀಯಾಡಳಿತ, ಇವತ್ತು ಕೋಟೆಗಾರ ಪಟ್ಟಣ ಪಂಚಾಯತ್ ಇದೆ, ಅಥವಾ ಬೇರೆ ಬೇರೆ ನಮ್ಮ ನಾಯಕರುಗಳಿದ್ದಾರೆ, ಎಲ್ಲರನ್ನ ಸಂಪರ್ಕ ಮಾಡಿ ಆ ಊರಿಗೆ ಏನು ಒಂದು ಅಭಿವೃದ್ಧಿ ಆಗ್ಬೇಕಾದ್ರೆ ಇವತ್ತು ನಾವು ನೋಡುವಾಗ ಮಾರ್ಗದ ಆ ಕಡೆ ಈ ಕಡೆ ಎಲ್ಲ ಇಂಟರ್ಲಾಕ್ ಅಳವಡಿಕೆ ಆಗಿದೆ. ಇದು ನಮ್ಮ ಜಗನ್ನ ಕೌನ್ಸಿಲರ್ ಅವರ ಸಂದರ್ಭದಲ್ಲಿ ಆಗಿರ್ಬೋದು. ಒಟ್ಟಿನಲ್ಲಿ ಈ ರೀತಿಯಾದ ಅಭಿವೃದ್ಧಿಯಾದಂತ ಇವತ್ತು ನೋಡಿ, ಇದು ಮಾರ್ಗದ ನಡುವಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ರಿಂದ ಮಾತ್ರ ಇದು ಸಾಧ್ಯ. ಯಾರಾದ್ರೂ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರೆ ಆಗುವಂತದ್ದಲ್ಲ. ಆದ್ರಿಂದ ಇದು ಆಗ್ಬೇಕಾಗ್ತದೆ. ನಮ್ಮೊಳಗೆ ಒಂದು ರೀತಿಯಾದ ಬಾಂಧವ್ಯ ಬೆಳೆಯಬೇಕು ಅಂತಾದ್ರೆ ಈ ರೀತಿಯಾದ ಕಾರ್ಯಕ್ರಮಗಳು ಆಗ್ಬೇಕು. ಆದ್ರಿಂದ ನಾವೆಲ್ಲರೂ ಕೂಡ ಮುಂದಿನ ದಿನಗಳಲ್ಲೂ ಕೂಡ ಇವತ್ತು ಇಡೀ ಮನೆಯಲ್ಲಿ ಚೌತಿಯ ಈ ಒಂದು ಹಬ್ಬದ ಒಂದು ವಾತಾವರಣದಲ್ಲಿ ಇರುವಂತಹ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇದು ಹಬ್ಬಕ್ಕೆ ಮನೆಯಲ್ಲಿ ಆಗತಕ್ಕಂಥ ಹಬ್ಬವು ಈ ಸಾರ್ವಜನಿಕವಾಗಿ ಸೇರಿಕೊಂಡು ನಾವೆಲ್ಲರೂ ಕೂಡ ಬೆರೆತಾಗ ಅದರ ಒಂದು ಸಂತೋಷನೇ ಬೇರೆ. ಆ ರೀತಿಯಾದ ಕೆಲಸ ಕಾರ್ಯಗಳಲ್ಲಿ ನಾವೆಲ್ಲರೂ ಕೂಡ ನಮ್ಮನ್ನು ತೊಡಗಿಸಿಕೊಳ್ಬೇಕು. ನಮ್ಗೆ ಬಹಳ ಖುಷಿ ಆಯ್ತು. ನನಗೆ ನಮ್ಮ ನಿರಂಜನ ಅವರನ್ನು ನಾವು ಸನ್ಮಾನ ಮಾಡಿದ್ವಿ. ಕೇವಲ ಆಟೋಟಕ್ಕೆ ಮೀಸಲಿಡದೆ ಯಾರು ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ ಅವರನ್ನ ಗೌರವಿಸುವಂತದ್ದು. ಒಂದು ವ್ಯಕ್ತಿಯನ್ನ ಗೌರವಿಸಿದಾಗ ಅಥವಾ ಅಭಿನಂದಿಸಿದಾಗ ಅಥವಾ ಸನ್ಮಾನಿಸಿದಾಗ ಆ ವ್ಯಕ್ತಿಗೆ ಏನಾಗ್ತಿದೆ ಅಂತ ಹೇಳಿದ್ರೆ ಜವಾಬ್ದಾರಿ ಇರ್ತದೆ. ಯಾವುದೇ ರೀತಿಯ ಕೊಬ್ಬು ಬರುತ್ತದಲ್ಲ, ಆ ವ್ಯಕ್ತಿ ಎಣಿಸ್ತಾನೆ ಅಥವಾ ವ್ಯಕ್ತಿ ಎಣಿಸ್ತಾರೆ. ಯಾವ ರೀತಿ ಅಂತಂದ್ರೆ ನಾನು ಇನ್ನಷ್ಟು ಸಮಾಜದಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಬೇಕು, ನನ್ನ ಜವಾಬ್ದಾರಿ ಈ ಸನ್ಮಾನದಿಂದ ಹೆಚ್ಚಿದೆ. ಅದ್ರ ಜೊತೆಗೆ ಅವರ ತಂದೆ ತಾಯಿಯವರಿಗೆ, ಅವರಿಗೆ ಕಳಿಸಿದಂತ ಗುರುಗಳಿಗೆ ನನಗೆ ಬಹಳ ಖುಷಿ ಆಯ್ತು. ನನ್ನ ಶಾಲೆಯ ಇಬ್ಬರು ವಿದ್ಯಾರ್ಥಿನಿಯರು, ನಮ್ಮ ತೃಪ್ತಿ ಮತ್ತು ವಿಸ್ಮಿತಾ, ಇಬ್ರು ಕೂಡ 3ನೇ ಕ್ಲಾಸಿಗೆ ನಮ್ಮಲ್ಲಿ ಸೇರಿದವರು. 3ನೇ ಕ್ಲಾಸಿನಿಂದ ಕರೆಕ್ಟ್ ಅಲ್ಲ, 3ನೇ ಕ್ಲಾಸಿಂದ 10ನೇ ತರಗತಿಯವರೆಗೆ ನಮ್ಮ ಶಾಲೆ ಕಲ್ತಿದ್ದಾರೆ. ಒಳ್ಳೆಯ ಮಕ್ಕಳು ಅಂತ ಹೇಳಿದ್ರೆ ನಾನು ಮುಖಸ್ಥಿತಿ ಮಾತಾಡೋದಲ್ಲ, ಬಹಳ ಒಳ್ಳೆಯ ಗುಣನಡತೆ ಇರತಕ್ಕಂತ ಇಬ್ರು ಮಕ್ಕಳು ಕೂಡ ನಮ್ಮಲ್ಲಿ ದೇವರ ದಯದಿಂದ ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏನಾದ್ರೂ ಈ ಮಕ್ಕಳು ಸೇರುವಾಗಲೇ ಬಹಳ ಒಳ್ಳೆಯ ಮಕ್ಕಳು. ಯಾಕೆ ಅಂತಂದ್ರೆ ತಂದೆ ತಾಯಿಯವರು ಆ ರೀತಿ ಇದ್ದಾರೆ. ನಾವು ಯಾವತ್ತೂ ಕೂಡ ಮಕ್ಕಳ ಗುಣನಡತೆ
ಅದು ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅವರ ತಂದೆ ತಾಯಿಯವರು ಯಾವ ರೀತಿ ಅದನ್ನು ಅವಲಂಬಿಸಿರ್ತದೆ. ನಾವು ಮನೆಯಲ್ಲಿ ನಮ್ಮ ಮಕ್ಕಳನ್ನ ಯಾವ ರೀತಿ ಕಾಣ್ತೀವಿ, ಆ ಮಕ್ಕಳಿಗೆ ಗುರು ಹಿರಿಯರಿಗೆ ಗೌರವ ಕೊಡುವಂತದ್ದು ಅಥವಾ ತಂದೆ ತಾಯಿಯವರಿಗೆ ಗೌರವ ಕೊಡುವಂತದ್ದು, ಮನೆಗೆ ಬಂದಂತ ಅತಿಥಿಗಳನ್ನ ಸತ್ಕರಿಸುವಂತದ್ದು, ಈ ರೀತಿಯಾದ ಒಂದು ಸಂಸ್ಕೃತರಾದಂತ ತಂದೆ ತಾಯಿಯವರು ಆ ಮಕ್ಕಳನ್ನ ಆ ರೀತಿ ಬೆಳೆಸಿದಾಗ ಆ ಮಕ್ಕಳು ಖಂಡಿತವಾಗಿ ಒಳ್ಳೆ ರೀತಿಯಲ್ಲಿ ಇರ್ತಾರೆ. ಆ ಕಾರಣದಿಂದ ನಾವು ವಿದ್ಯಾಸಂಸ್ಥೆ ನಡೆಸುವವರು ಕೂಡ ಆ ಮಕ್ಕಳನ್ನ ಕಣ್ಣಿನ ಮೇಲೆ ಕಣ್ಣಿಟ್ಕೊಂಡು ಆ ಮಕ್ಕಳನ್ನ ಬಹಳ ಒಳ್ಳೆ ರೀತಿಯಲ್ಲಿ ನಾವು ಅವರನ್ನ ಜಾಗೃತಿಯಿಂದ ನೋಡುವಂತದ್ದು. ಆವಾಗ ಏನಾಗ್ತಿದೆ ಅಂತಂದ್ರೆ ಸಮಾಜಕ್ಕೆ ಒಂದು ಒಳ್ಳೆಯ ಪ್ರಜೆಗಳು ಇವತ್ತು ಆ ಮಕ್ಕಳು ಯಾವುದೇ ರೀತಿಯಾಗಿ ಯಾವುದೇ ಅಡ್ಡದಲ್ಲಿ ಸಾಧ್ಯತೆನೇ ಇಲ್ಲ, ಯಾಕಂದ್ರೆ ಅಷ್ಟು ಸುಸಂಸ್ಕೃತರಾಗಿ ಆ ಮಕ್ಕಳು ಬೆಳೆದಿದ್ದಾರೆ. ಆದ್ರಿಂದ ನಾನು ಹೇಳುವಂತದ್ದು ಯಾವತ್ತೂ ಕೂಡ ನಾವು ಮಾಡತಕ್ಕಂತ ಕೆಲಸ ಅಥವಾ ನಾವು ಇನ್ನೊಬ್ಬರಿಗೆ ಮಾಡತಕ್ಕಂತ ಯಾವುದೇ ರೀತಿಯಾದ ಸಹಾಯ ಸಹಕಾರವನ್ನು ಮಾಡಿದಾಗ ದೇವರ ಮೆಚ್ಚುವಂತ ಕೆಲಸ ಆಗ್ತದೆ. ಯಾವತ್ತೂ ಕೂಡ ನಾವು ದೇವರ ಮೆಚ್ಚುವ ಕೆಲಸ ಮಾಡಬೇಕು. ದೇವರ ಮೆಚ್ಚುವ ಕೆಲಸ ಮಾಡೋದು ಅಂತ ಹೇಳಿದ್ರೆ ಅದೇ. ಈ ರೀತಿಯಾಗಿ ಈ ಒಂದು ಮಿತ್ರನಗರದ ಈ ಒಂದು ಭಾಗದಲ್ಲಿ ಬಹಳ ಯಶಸ್ವಿಯಾಗಿ ಸಮಾಜಮುಖಿಯಾಗಿ ತೊಡಗಿಸಿಕೊಂಡಂತ ಮಿತ್ರನಗರ ಫ್ರೆಂಡ್ ಸರ್ಕಲ್ನ ಈ ಯುವಕರು ಯಾರಿದ್ದಾರೆ, ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲರೂ ಕೂಡ ಯಾರೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಡ್ತಾರೆ ಈ ಫ್ರೆಂಡ್ಸ್ ಕ್ಲಬ್ಗೆ, ಅದು ಮತ್ತೂ ಕೂಡ ಹೆಚ್ಚಾಗಿ ಈ ರೀತಿಯಾದ ಕಾರ್ಯಕ್ರಮಗಳನ್ನ ಮತ್ತಷ್ಟು ಮಾಡುವುದರ ಮೂಲಕ ಈ ಒಂದು ಸಂಘ ಒಳ್ಳೆ ರೀತಿಯಲ್ಲಿ ಕೆಲಸವನ್ನ ಮಾಡಲಿ ಅಂತ ಹೇಳುತ್ತಾ, ನಮಗೂ ಕೂಡ ಇಲ್ಲಿ ಬಂದು ಕರೆದು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಅದರ ಜೊತೆಗೆ ನಮ್ಮ ಡಾಕ್ಟರ್ ಕಾವ್ಯ ನೋಡಿ, ನಿಮ್ಮ ಊರಿಗೆ ಎಷ್ಟು ಗೌರವ ನೋಡಿ ಅಲ್ವಾ, ನಿಮ್ಮ ಊರಿಗೆ ಗೌರವ. ಅವರು ಈಗ ಈ ಮಿತ್ರನಗರದ ಪರಿಸರದ ನಿವಾಸಿ. ಇವತ್ತು ಸರ್ಕಾರಿ ಆಸ್ಪತ್ರೆಯಲ್ಲಿ MBBS ಅನ್ನ ಪೂರೈಸಿ ವೈದ್ಯೆಯಾಗಿ ಸುಲಭದ ಕೆಲಸ ಅಲ್ಲ. ಒಂದು ಇವತ್ತು ಶಶಿಧರಣ್ಣ ಇದ್ದಾರೆ, ಶಶಿಧರಣ್ಣನ ಮಗಳು ಕೂಡ ಡಾಕ್ಟರ್ ಆಗಿದ್ದಾರೆ. ಇವತ್ತು ನನ್ನ ಮನಸ್ಸಲ್ಲಿ ಏನಿರುತ್ತದ್ದು, ನನ್ನ ಮಗ ಡಾಕ್ಟರ್ ಆಗ್ಬೇಕು, ನನ್ನ ಮಗ ಇಂಜಿನಿಯರ್ ಆಗ್ಬೇಕು, ಹಾಗೆ ಹೀಗೆ ಅಂತ ಯಾವುದೇ ಆಗ್ಲಿ ಅವರು ಒಳ್ಳೆಯ ಪ್ರಜೆಯಾಗಿರ್ಬೇಕು. ಇವತ್ತು ಡಾಕ್ಟರ್ ಕಾವ್ಯ ಅವರು ಎಷ್ಟು ನಮ್ಮ ರೋಟರಿ ಅವರಿಬ್ರು ಕೂಡ ತಂದೆ ತಾಯಿ ವಾಣಿ ಮತ್ತು ಲೋಕಯ್ಯ ಇಬ್ರು ಕೂಡ ನಮ್ಮ ರೋಟರಿ ಕ್ಲಬ್ಬಿನಲ್ಲಿ ನಿರ್ದೇಶಕರ ಕೆಲಸ ಮಾಡುವವರು. ಅವರು ಕೂಡ ಪ್ರತಿಭಾನ್ವಿತರ ಮಕ್ಕಳು ಅವರು ಕೂಡ ಪ್ರತಿಭಾನ್ವಿತರಾಗಿರ್ತಾರೆ. ಅವರು ವರದಿಯನ್ನು ಓದಿದಾಗ ಹೇಳಿದ್ರು ಡಾಕ್ಟರ್ ಕಾವ್ಯ ಯಾವ ರೀತಿ ಬೆಳೆದು ಬಂದಿದ್ದಾರೆ ಅಂತೇಳಿ. ಈ ರೀತಿಯಾದ ಮಕ್ಕಳನ್ನ ಪಡೆದಂತ ತಂದೆ ತಾಯಿಯವರು ಧನ್ಯರು. ಆ ಮಕ್ಕಳು ಸಮಾಜಕ್ಕೆ ಒಂದು ಒಳ್ಳೆಯ ನೋಡಿ, ಇವತ್ತು ವೈದ್ಯ ಅಂತ ಹೇಳಿದ್ರೆ ಈ ಪರಿಸರದಲ್ಲಿ ನಿಮಗೆ ಡಾಕ್ಟರ್ ಬೇಕು, ಇನ್ನೊಬ್ಬರ ಮಕ್ಕಳು ಕೂಡ ಡಾಕ್ಟರ್ ಆಗ್ತಾ ಇದ್ದಾರೆ. ಖುಷಿ, ಇದು ಕೂಡ ಖುಷಿ ಅಲ್ವಾ. ಒಟ್ಟಿನಲ್ಲಿ ನಾನು ಹೇಳುವಂತದ್ದು ಈ ರೀತಿಯಾಗಿ ಒಂದು ಗ್ರಾಮದಲ್ಲಿ ವಿದ್ಯಾವಂತರು ಬೆಳೆದಾಗ ಆ ಪರಿಸರ ಖಂಡಿತವಾಗಿ ಒಳ್ಳೆಯದಾಗ್ತದೆ. ಮತ್ತೊಬ್ರು ಕೂಡ ಮಾದರಿ ಆಗ್ತದೆ. ಈಗ ಡಾಕ್ಟರ್ ಆಗಿ ಇವತ್ತು ಕಾವ್ಯನನ್ನು ಗೌರವಿಸಿದ್ವಿ, ನಿರಂಜನ್ ಅವರ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ರೆ ಅವರನ್ನು ಗೌರವಿಸಿದ್ವಿ. ಇಬ್ರು ಮಕ್ಕಳು ಶಾಲೆಯ ಮಟ್ಟದಲ್ಲಿ ಒಳ್ಳೆ ಅಂಕಗಳನ್ನ ಕಳಿಸಿದ್ರು. ಈಗ ಎದುರು ಕೂತ ಮಕ್ಕಳು ಕೂಡ ಹೌದು, ಬಾಲಕೃಷ್ಣ ಗಟ್ಟಿಯವರನ್ನು ಕೂಡ ನಾವು ಗೌರವಿಸಿದ್ವಿ. ಈಗ ಎದುರು ಕೂತವರಿಗೆ ಮನಸ್ಸಿಗೆ ಆಗ್ತದೆ ನಾವು ಕೂಡ ನಮ್ಮ ಕ್ಷೇತ್ರದಲ್ಲಿ ನಾವು ಸಾಧನೆ ಮಾಡಬೇಕು, ನಾವು ಕೂಡ ಒಳ್ಳೊಳ್ಳೆ ಕೆಲಸ ಮಾಡಬೇಕು. ಆವಾಗ ನಮ್ಮನ್ನು ಕೂಡ ಈ ರೀತಿಯಾದ ವೇದಿಕೆಯಲ್ಲಿ ಗೌರವಿಸ್ತಾರೆ, ಸನ್ಮಾನಿಸ್ತಾರೆ ಅಂತೇಳಿ ನಿಮ್ಗೂ ಕೂಡ ತನ್ನಷ್ಟಕ್ಕೆ ಬರ್ತದೆ. ಈ ರೀತಿಯಾಗಿ ನಾವು ಒಳ್ಳೊಳ್ಳೆ ಕೆಲಸಗಳನ್ನ ಮಾಡೋಣ. ಆ ನಿಟ್ಟಿನಲ್ಲಿ ನಿಮ್ ಜೊತೆ ನಾವು ಸದಾ ಯಾವ ರೀತಿಯಾದ ಸಹಕಾರ ಕೊಡ್ಲಿಕ್ಕೂ ನಾವು ನಿಮ್ ಜೊತೆ ಇದ್ದೇವೆ. ನಮ್ಮ ಮಿತ್ರನಗರ ಫ್ರೆಂಡ್ ಸರ್ಕಲ್ ನಮ್ಮ ಒಂದು ನಾನು ಕೂಡ ಅದರ ಸದಸ್ಯನಾಗಿ ಇರುವವ. ಆದ್ದರಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಒಂದಾಗಿ ಒಳ್ಳೆ ಕೆಲಸಗಳನ್ನ ಮಾಡೋಣ ಅಂತ ಹೇಳ್ತಾ ನನ್ನನ್ನು ಕೂಡ ಇಲ್ಲಿ ಬಂದು ಕರೆದು ಮಾತನಾಡಿದ್ದಕ್ಕೆ ನಿಮ್ಗೆ ಅಭಿನಂದನೆ ಸಲ್ಲಿಸುತ್ತಾ, ಆಶಯಗೋಳಿಯಲ್ಲಿ ಕೇಂದ್ರ ಮೈದಾನದಲ್ಲಿ ಸಭೆ ಆಗ್ತಿದೆ. ಆ ಸಭೆಗೆ ಅಧ್ಯಕ್ಷರಾಗಿ ನಾನು ಹೋಗ್ಬೇಕಾಗಿದೆ. ನಿಮ್ಮೆಲ್ಲರ ಅನುಮತಿಯನ್ನ ಕೇಳುತ್ತಾ ಮುಂದಿನ ದಿನಗಳು ಕೂಡ ಒಳ್ಳೆಯ ಕಾರ್ಯಕ್ರಮವನ್ನು ನಾವೆಲ್ಲರೂ ಸೇರಿ ಒಂದೇ ಮಕ್ಕಳ ರೀತಿಯಲ್ಲಿ ಮಾಡೋಣ ಅಂತ ಹೇಳ್ತಾ ದೇವರಲ್ಲಿ ನಮ್ಗೆಲ್ಲರಿಗೂ ಕೂಡ ಇವತ್ತು ವಿನಾಯಕನ ಚೌತಿಯ ನಮ್ಮ ಯಾವುದೇ ರೀತಿಯ ಕಾರ್ಯಕ್ರಮ ಇದ್ರೂ ಕೂಡ ನಾವು ಪ್ರಥಮ ಪೂಜೆ ಮಾಡುವಂತದ್ದು ವಿನಾಶ ಗಣಪತಿ ದೇವರ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇಲ್ಲಿ ಇರ್ತಕ್ಕಂಥವರ ಮೇಲೆ ಇರಲಿ ಅಂತ ದೇವರ ಪ್ರಾರ್ಥನೆ ಮಾಡ್ತಾರೆ. ನಮ್ಮ ಮಾತುಗಳನ್ನು ಜಯ.